ನಮಸ್ಕಾರ. ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಒಂದು ಕಾಲಕ್ಕೆ ನಾವು ಮಕ್ಕಳಾಗಿದ್ದಾಗ ಕಾಡ್ ಲಿವರ್ ಆಯಿಲ್ ಅಂತ ಕೊಡ್ತಾ ಇದ್ರು. ಅದರಲ್ಲಿ ವೈಟಮಿನ್ ಡಿ ಹೆಚ್ಚಾಗಿರುತ್ತೆ ಅನ್ನೋದು, ಅದರಿಂದ ಮಕ್ಕಳು ಗಟ್ಟಿಯಾಗ್ತಾರೆ, ರಿಕೆಟ್ಸ್ ಬರೋದಿಲ್ಲ ಅಂತ ನಂಬಿಕೆ ಇತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಯುವಕರು ಹೃದಯಾಘಾತದಿಂದ ಬಂದಾಗ ಪರೀಕ್ಷೆ ಮಾಡಿ ನೋಡಿದಾಗ ಅವರಲ್ಲಿ ವೈಟಮಿನ್ ಡಿ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಈ ವೈಟಮಿನ್ ಡಿ ಅನ್ನೋದು ಒಂದು ಪ್ರೋ ಹಾರ್ಮೋನ್. ಅದು ಸಾಮಾನ್ಯವಾಗಿ ನಮ್ಮ ಕ್ಯಾಲ್ಸಿಯಂ ಚಾನೆಲ್ ಒಳಗಡೆಗೆ ಕ್ಯಾಲ್ಸಿಯಂ ತಗೊಳ್ಳಕ್ಕೆ ಸಹಾಯ ಮಾಡುವಂಥ ವೈಟಮಿನ್ ಡಿ. ಇದು ನಮ್ಮ ಹಲವು ತರದ ಮೀನುಗಳಲ್ಲಿ, ಮಶ್ರೂಮ್ಗಳಲ್ಲಿ, ಅದರಲ್ಲೂ ಹಸುವಿನ ಹಾಲಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ವೈಟಮಿನ್ ಡಿ ಸಿಕ್ಕತ್ತೆ. ಅದಕ್ಕಿಂತ ಮೇಲಾಗಿ ನ್ಯಾಚುರಲ್ ಆಗಿ ನಾವು ಸೂರ್ಯನ ಕಿರಣಕ್ಕೆ ಮೈ ಒಡ್ಡಿದಾಗ ಆ ಸೂರ್ಯನ ಕಿರಣದಲ್ಲಿರುವಂಥ ಅಲ್ಟ್ರಾವೈಲೆಟ್ ರೇಸ್ ಇಂದ ನಮ್ಮ ಚರ್ಮವೇ ಈ ವೈಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಜನರು ತಡವಾಗಿ ಹೇಳೋದು ಶುರುವಾಗಿದೆ. ಸೂರ್ಯ ನಮಸ್ಕಾರ ಮಾಡ್ತಾ ಇಲ್ಲ, ಸೂರ್ಯನ ಮುಖವನ್ನೇ ನೋಡ್ತಾ ಇಲ್ಲ. ಇನ್ನು ಅವರಿಗೆ ವೈಟಮಿನ್ ಡಿ ಬರೋದಾದ್ರೂ ಎಲ್ಲಿಂದ? ಆಮೇಲೆ ಸಾಯಂಕಾಲ ಆದ್ರೂ ಕೂಡ AC ರೂಮಲ್ಲಿ ಕೂತ್ಕೊಂಡು ಸೂರ್ಯನ ನೋಡದೆ ಇರೋದ್ರಿಂದ ವೈಟಮಿನ್ ಡಿ ಲೆವೆಲ್ ಕಡಿಮೆ ಆಗಿ ಅವರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಹೀಗೆ ಪರೀಕ್ಷೆ ಮಾಡಿ ನೋಡಿದಾಗ ಸೂರ್ಯನ ಕಿರಣಕ್ಕೂ ಮತ್ತೆ ಹೃದಯಾಘಾತಕ್ಕೂ ಏನ್ ಸಂಬಂಧ ಅಂತ ನೋಡಿದಾಗ ಗೊತ್ತಾಯ್ತು, ಯಾರಿಗೆ ವೈಟಮಿನ್ ಡಿ ಲೆವೆಲ್ ಕಡಿಮೆ ಇರುತ್ತಲ್ಲ ಅವರಲ್ಲಿ ಹೃದಯದ ಸ್ನಾಯುಗಳು ಅಂದ್ರೆ ಮಯೋಸೈಟ್ಗಳಲ್ಲಿ ಕಡಿಮೆ ಆದಾಗ ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ರಕ್ತನಾಳಗಳ ಸ್ನಾಯುಗಳಲ್ಲೂ ರಕ್ತನಾಳದ ಒಳಪದರಲ್ಲಿರುವಂತಹ ಎಂಡೋಥೀಲಿಯಂಗಳು ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಯಾರಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಡಿಮೆ ಇರುತ್ತಲ್ಲ ಅವ್ರಿಗೆ ಆಸ್ಟಿಯೋಪೋರೋಸಿಸ್ ಆಗಿ ಮೂಳೆಗಳು ಕಡಿಮೆ ಆಗುತ್ತೆ, ಅವರಿಗೆ ಕ್ಯಾನ್ಸರ್ ಆಗೋ ಸಂಭವನೂ ಹೆಚ್ಚಾಗುತ್ತೆ. ಜೊತೆಗೆ ಹೃದಯಾಘಾತ, ಹೃದಯ ನಿಷ್ಕ್ರಿಯ ಆಗೋದು, ಬ್ಲಡ್ ಪ್ರೆಷರ್ ಹೆಚ್ಚಾಗೋದು, ಡಯಾಬಿಟಿಸ್ ಬರೋದು, ಇವೆಲ್ಲವೂ ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಇವತ್ತಿಗೆ ಎಲ್ಲರೂ ಕೂಡ ಸೂರ್ಯ ನಮಸ್ಕಾರ ಮಾಡೋದನ್ನ ಕಲ್ತಿದ್ದೇ. ಆದರೆ ಆ ಸೂರ್ಯ ನಮಸ್ಕಾರದ ಜೊತೆಗೆ ನಮಗೆ 12 ಯೋಗಗಳಾಗುತ್ತೆ. ಶರೀರದ ಎಲ್ಲಾ ಭಾಗಕ್ಕೂ ನಮಗೆ ಒಂದು ಎಕ್ಸಸೈಸ್ ಆಗತ್ತೆ. ಜೊತೆಗೆ ನಮಗೆ ವೈಟಮಿನ್ ಡಿ ಕೂಡ ಸಿಕ್ಕತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಆದ್ರಿಂದ ಬನ್ನಿ, ಇನ್ನೇನು ರಥಸಪ್ತಮಿ ಬರ್ತಾ ಇದೆ, ನಾವೆಲ್ಲರೂ ಸೂರ್ಯ ನಮಸ್ಕಾರ ಮಾಡಿ ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ವೈಟಮಿನ್ ಡಿ ಅನ್ನ ಯಥೇಚ್ಛವಾಗಿ ಪಡೆಯೋಣ. ನಮಸ್ಕಾರ.